ಬಾ ಬಾ ಕೂತ್ಕೋ, ಊಟ ಮಾಡು. ಪುಟಾಣಿ ತಗೋ, ನಿನಗೆ ಇಷ್ಟ ಅಂತ ಬಜ್ಜಿ ತಂದೀನಿ. ಅಣ್ಣ ಈಗ ತಾನೇ ಊಟ ಆಯ್ತಲ್ವಣ್ಣ? ಸರಿ ಬಿಡು, ಬೆಳಿಗ್ಗೆ ತಿಂತೀನಿ. ಏನಣ್ಣ ಇಷ್ಟೊಂದು ವಾಸನೆ ಬರ್ತಿದೆ? ಸರಿಯಾಗಿ ಕುಡ್ದಿದ್ಯಾ ಅನ್ಸುತ್ತೆ. ಅದು ನೀನು ಬಾವ ಬಂದ್ರಲ್ಲ, ಆ ಖುಷಿಲಿ ಮಾಮೂಲಿಗಿಂತ ಚೂರು ಜಾಸ್ತಿ ತಗೊಂಡೆ ಅಷ್ಟೇ. ದಿನ ಕುಡಿಬೇಡ ಅಣ್ಣ, ಆರೋಗ್ಯ ಹಾಳಾಗತ್ತೆ. ಆಯ್ತು ಪುಟಿ. ಯಾಕಣ್ಣ ಕಣ್ಣಲ್ಲಿ ನೀರು? ಇನ್ನೊಂದು 2 ದಿನ ಇರ್ತೀಯ, ಆಮೇಲೆ ಮತ್ತೆ ಭಾವನ ಜೊತೆ ಹೋಗ್ಬಿಡ್ತೀಯ. ಮತ್ತೆ ನಿನ್ನ ಕೈ ತುತ್ತಿನೋ ಅವಕಾಶ ಸಿಗಲ್ವಲ್ಲ ಅಂತ ಬೇಜಾರು ಅಷ್ಟೇ. ಹೋಗ್ಲಿ ಬಿಡು, ನೀನು ತಾನೇ ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನೀನು ಇಲ್ಲದೇ ಇದ್ದಾಗ ನನಗೆ ಅಮ್ಮನೇ ಕೈ ತುತ್ತು ತಿನ್ನಿಸ್ತಿದ್ಲು. ಹೌದಾ? ನಾನೀಗೆ ಟೆರೆಸಿಗೆ ಬರ್ತಿದ್ದೆ, ಅವಳು ತಟ್ಟೆ ಹಿಡ್ಕೊಂಡು ಕಾಯ್ತಿದ್ಲು, ನಾ ಬಂದು ಊಟ ಮಾಡ್ತಿದ್ದೆ. ಆದರೆ ಇವತ್ತು ತುಂಬ ಖುಷಿ ಆಗ್ತದೆ ಗೊತ್ತಾ? ಯಾಕೆ ಹೇಳು? ಯಾಕಂದ್ರೆ ನಾನು ಬಂದಿದ್ದೀನಿ ಅಲ್ವಾ? ಕರೆಕ್ಟ್. ಏಕೋನೆ ನೀನು ಯಾವತ್ತೂ ಪ್ರೀತಿ ಬಗ್ಗೆ ಮಾತಾಡಬೇಡ. ನನ್ನ ಮೇಲೆ ಕೈ ಮಾಡೋದಕ್ಕೆ ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಅಷ್ಟಕ್ಕೂ ನಾನೇನು ಹೇಳ್ಬಾರ್ದೇನು ಹೇಳಿರ್ಲಿಲ್ವಲ್ಲ. ಇರೋದನ್ನೇ ಹೇಳಿದ್ರೆ ತಡ್ಕೊಳಕ್ಕಾಗದೆ ಕೆನ್ನೆಗೆ ಹೊಡೆದ್ನಲ್ಲ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಒಳ್ಳೆ ಟೈಮ್ ನೋಡಿಕೊಂಡು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ತಗೋಣ. ಹೊಟ್ಟೆ ತುಂಬ್ತಾ? ನಿನ್ನ ಕೈಯಾರೆ ಒಂದೇ ಹೊತ್ತು ತುತ್ತು ತಿನ್ಸಿದ್ರು ನನ್ನ ಹೊಟ್ಟೆ ತುಂಬೋಗುತ್ತೆ. ಸರಿ, ಹುಷಾರಾಗಿ ಹೇಳಿ, ನಾ ಬರ್ತೀನಿ. ಸರಿ ದೀಪು, 1 ನಿಮಿಷ. ಅಣ್ಣ, ಇದು ನಮ್ಮ ಯಜಮಾನ್ರ ಪರ್ಸು, ನಿಮ್ಮ ಹತ್ರ ಹೆಂಗ್ ಬಂತು? ಆ ಬಡ್ಡಿ ಮಗ ಸಂದೀಪ ನನಗೆ ಗೊತ್ತಿಲ್ಲದೆ ನನಗೆ ಭಾವನ ಜೀಪಿಂದ ಎತ್ಬಿಟ್ಟಿದ್ದಾನೆ. ಇದರಲ್ಲಿ ಇದ್ದಿದ್ದ ದುಡ್ಡಿಂದಾನೆ ಕುಡಿಯೋಕ್ಕೆ, ಟಮಟೆಗೆ, ಊಟಕ್ಕೆ ಎಲ್ಲ ಅರೇಂಜ್ ಮಾಡಿದ್ದಾನೆ. ಆಮೇಲೆ ಬಂದು ಸತ್ಯ ಬಾಯ್ಬಿಟ್ಟ. ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗಿದೆ, ಆದರೆ ಅದನ್ನ ಕಾರ್ಡ್ಗಳೆಲ್ಲ ಇದೆ, ಅದಕ್ಕೆ ನೀನು ತಂದು ಕೊಡ್ತಾ ಇದೀನಿ. ತಗೋ. ಸಂದೀಪ ಕದ್ದ ಅಂತ ಭಾವನ ಹತ್ರ ಹೇಳೋಕೋಬೇಡ, ತಪ್ಪು ತಿಳ್ಕೊತಾರೆ. ಹೇಳಲ್ಲ ಬಿಡು ಅಣ್ಣ, ಆದ್ರೂ ಪರ್ಸ್ ಕದ್ದಿದ್ದು ಒಂಥರ ಒಳ್ಳೇದಾಯ್ತು. ಒಳ್ಳೇದಾ? ಯಾಕೆ? ಇದರಿಂದ ನನ್ನಿಂದ ನಿಮ್ ಬಾವ 500 ರೂಪಾಯಿ ಸಾಲ ತಗೊಳ್ಳೋಂಗಾಯ್ತು. ಓ ಸರಿ ಕೊಡು, ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬ್ಯಾಗಲ್ಲಿ ಇಡ್ತೀನಿ. ಸೂಪರ್ ನೀನು. ಸರಿ, ನಾನು ಹೊಡ್ತೀನಿ. ಪುಟಿ, ಆ ಬಜ್ಜಿ ಕವರು ಗೊತ್ತಿಲ್ದೆ ನಂಗೆ ಸಾಹೇಬ್ರು ನೋಡಿದ್ರೆ ನಂಗೆ ಬಚ್ಚಿಕೊಂಡು ತಗೊಂಡೋಗು, ಆಮೇಲೆ ನೋಡಿದ್ರೆ ಬೈತಾರೆ. ಸರಿ, ನಾ ಬರಲ್ಲ. ಹುಷಾರು.
ಅಳಿಯಂದ್ರೆ ನಮ್ಮೂರ್ ಎಲೆ ತುಂಬಾ ರುಚಿ, ನೀವು ಒಂದ್ ತಿಂದ್ರೆ ಸಾಕು, ಇಡೀ ತಟ್ಟೆನ ಖಾಲಿ ಮಾಡ್ಬಿಡ್ತೀರಾ. ಇಲ್ಲ ನಂಗೆ ಇದೆಲ್ಲ ಅಭ್ಯಾಸ ಇಲ್ಲ please. ಅಯ್ಯೋ ತಿನ್ನಿ. ಇಲ್ಲ ಇಲ್ಲ ಬೇಡ. ತಿನ್ನು ನೋಡಿ ಅಳಿಯಂದ್ರೆ. ಹೆಂಗಿದೆ ರುಚಿ? ಇದು ಖಾರ ಇದೆ. ಖಾರ ಆಗ್ತಿದ್ಯಾ? ಸಕ್ಕರೆ ತರ್ತೀನಿ ರೀ. ಖಾರ ಅಯ್ಯೋ ನಮ್ಮೂರಿ ಎಲೆ ನಮ್ಮ ಅಳಿಯಂದ್ರಿಗೆ ಆಗಲ್ಲ ಅನ್ಸುತ್ತೆ. ಅಯ್ಯೋ ಯಾಕೆ ತಿನ್ಸಕ್ ಹೋದೆ? ಸಕ್ಕರೆ ತಿನ್ಸು. ಏನ್ರಪ್ಪ ಇದು, ಎಲ್ರು ಸೇರಿ ಅಳಿಯಂದ್ರಿಗೇನು ಉಪಚಾರ ಮಾಡ್ತಾ ಇದ್ದೀರಾ? ಬನ್ನಿ ಸಾವಿತ್ರಕ್ಕ. ಏನಂತಾರೆ ಅಳಿಯಂದ್ರು? ನಮ್ಮೂರ್ ಎಲೆ ತಿಂದು ಫುಲ್ ಖಾರ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಸಕ್ಕರೆ ತಿನ್ನಿಸ್ತಾ ಇದ್ದೆ. ಸಿಟಿಯಲ್ಲಿ ಹುಟ್ಟು ಬೆಳೆದ್ರೆ ಸಾಕಾಗೋಲ್ಲಪ್ಪ. ಇಲ್ಲಿನ ಅಡುಗೆ ವಾತಾವರಣ ಎಲ್ಲದಕ್ಕೂ ಹೊಂದ್ಕೋಬೇಕು. ಎಲ್ಲಿ ನಿನ್ನ ಹೆಂಡತಿ? ಸುಬ್ಬುಗಣಿ ಜೊತೆ ಹೊರಗಡೆ ಹೋಗಿದ್ದಾಳೆ. ಓ ಹೌದಾ. ಜೈರಮ್ಮ, ಇವತ್ತೇನಪ್ಪ ವಿಶೇಷ? ವಿಶೇಷನಾ? ಏನ್ ಸಾವಿತ್ರಕ್ಕ? ಓಹ್ ಅದಾ, ಅದು ನೀವಿಬ್ರೇ ಹೇಳಬೇಕು. ನಮ್ಮ ಮನೇಲಿ ಇವತ್ತು ಅಳಿಯಂದ್ರಿಗೆ ಮೊದಲನೇ ರಾತ್ರಿ. ನಿಮ್ಗೇನು ಅನಿಸ್ತಿದೆ ಅಳಿಯಂದ್ರೆ? ಏನು ಅನ್ನಿಸ್ತಿದೆ? ಇನ್ನೂ ರಾತ್ರಿ ಕಳ್ದೇ ಇಲ್ವಲ್ಲ. ರಾತ್ರಿ ಕಳೆದು ಬೆಳಗ್ಗೆ ಆದ್ಮೇಲೆ ಗೊತ್ತಾಗುತ್ತೆ, ಹೇಳ್ತೀನಿ. ಜೈರಮ್ಮ, ನಿನ್ನ ಅಳಿಯ ನಿಂತರನೆ ಬಾರ ತಮಾಷೆ. ಅಂಬುಜ ಏನು ಹೇಳಿದ್ಲು ಅಂತ ಗೊತ್ತಾಯ್ತಾ? ಈ ಊರಲ್ಲಿ ಈ ಮನೇಲಿ ಮೊದಲನೇ ಸರ್ತಿ ರಾತ್ರಿ ಕಳೀತಿರೋದು ಅಂತ. ಈ ಊರಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಬೆಂಗಳೂರಿಗಿಂತ, ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಐತಿ. ಅಯ್ಯಯ್ಯೋ, ಅದಲ್ಲಪ್ಪ ಅಂಬುಜ ಹೇಳ್ತಿರೋದು. ನಿನಗೆ ನಿನ್ನ ಹೆಂಡತಿಗೆ ಇವತ್ತು ಇಲ್ಲಿ ಮೊದಲನೇ ರಾತ್ರಿ. ಏನು ಹೇಳ್ತಾ ಇದ್ದೀರಾ? ಊನಪ್ಪ, ನಿನಗೂ ದೀಪನ್ಗೂ ನಮ್ಮನೇಲಿ ಮೊದಲನೇ ರಾತ್ರಿ ಅಲ್ವಾ, ಅದ್ರ ಬಗ್ಗೆನೇ ನಾನು ಕೇಳ್ತಿರೋದು. ನೀವು ನೋಡಿದ್ರೆ ಬೆಳಗ್ಗೆ ಹೇಳ್ತೀನಿ ಅಂದ್ಬಿಟ್ರಿ. ಅಂಬುಜ ಸ್ವಲ್ಪ ನುಲಿಯೋದು ನಿಲ್ಸೆ. ಏನು ಮಾತಾಡದೆ ಮೊದಲಿಂದ ಹೋದ್ರೆ ಸಾಕು. ನಾನು ರೂಮಲ್ಲಿ ಇರ್ತೀನಿ. ದೀಪ ಅವ್ರು ಬಂದ ತಕ್ಷಣ ಕಳಿಸ್ಬಿಡಿ. ನಡಿ ನಡಿ ಅಯ್ಯೋ, ನಾವೇನ್ ಕಳ್ಸೋದಪ್ಪ, ಅವಳು ಬಂದ್ರೆ ಬರ್ಲೇಬೇಕು. ನೀವು ಹೋಗು ಹೋಗು. ಜೈರಮ್ಮ, ನಿನ್ನ ಅಳಿ ಹೆಂಗೆ ನಾಚಿಕೆ ಆಯ್ತು ಅನ್ಸುತ್ತೆ. ಅದಕ್ಕೆ ಚೆನ್ನಾಗಿ ರುಬ್ಬಿಟ್ಟು ಹಾಕಿದ್ದೀನಿ. ಅಯ್ಯೋ, ಈಗ ಬಂದೇನೆ ದೀಪ? ಅದಾ ಗಣಿ ಸುಬ್ಬುನ ಮನೆಗೆ ಬಿಡಕ್ ಹೋಗಿದ್ದೆ. ನೀವ್ ಯಾವಾಗ ಬಂದ್ರಿ? ನಾನು ಬಂದು 70 ವರ್ಷ ಆಯ್ತಮ್ಮ. ಹಂಗಲ್ಲ, ಇಲ್ಲಿಗೆ ಯಾವಾಗ ಬಂದ್ರಿ? ಅದಾ ನೋಡು, ನಿಮ್ಮ ಮನೆಯವರೆಲ್ಲ ಎಲೆ ಅಡಿಕೆ ಕೊಟ್ಟು ನಿನ್ನ ಗಂಡನಿಗೆ ಉಪಚಾರ ಮಾಡ್ತಿದ್ರಲ್ಲ, ಆವಾಗ ಬಂದೆ. ಅದೇನು ನಿನ್ನ ಗಂಡ ನೀನು ಬಂದ ತಕ್ಷಣ ಕಳಿಸು ಅಂತ ಹೇಳ್ತಾ ಇದ್ದ. ಹೋಗು, ಅದೇನಂತ ಕೇಳು. ಹೌದಾ? ಏನಂತ ಅಮ್ಮ? ನೀನು ಹೋಗು, ಗೊತ್ತಾಗತ್ತೆ. ಒಂದ್ಸಲ ಅವಳಿಗೆ ಹಾಲು ಕೊಟ್ಟು ಕಳಿಸು. ಹಾಲ್ ಬೇಕಾಗಿತ್ತು ಅಂತ ಕೇಳಿದ್ರಾ? ನೋಡು, ಹಾಲು ತಕೊಂಡು ಹೋಗ್ಬೇಕು, ಅದೇ ಸಂಪ್ರದಾಯ. ಸಂಪ್ರದಾಯನ? ಏನಮ್ಮ ಇದೆಲ್ಲ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀನು ಹೋಗಿ ನಿನ್ನ ಗಂಡನ ಕೇಳು, ಎಲ್ಲ ಅವನೇ ಹೇಳ್ತಾನೆ. ಬೇಗ ಹೋಗಮ್ಮ, ಹಾಲು ತಗೊಂಡು ಹೋಗು, ಅಳಿಯಂದ್ರೆ ಕಾಯ್ತಿರ್ತಾರೆ. ನೋಡು ದೀಪ, ಗಂಡನ್ನ ನಿನ್ನ ಸೆರಗಲ್ಲಿ ಇಟ್ಕೋಬೇಕು ಅಂದರೆ ಇದೆಲ್ಲ ಮಾಡ್ತಾ ಇರಬೇಕು. ಹೋಗು ಹೋಗು ಹೋಗಮ್ಮ, ಅಳಿಯಂದ್ರೆ ಕಾಯ್ತಿರ್ತಾರೆ. ಹೋಗು. ಬಾಗ್ಲಾಕೆ ಹಾಕಿದ್ರಿ? ಯಾಕೆ ಹಾಕ್ಬಾರ್ದಾಗಿತ್ತಾ? ಏನ್ರಿ ನೀವು ನಿಮ್ಮ ಮನೆಯವ್ರ ಥರನೇ ಆಡ್ತಿರಲ್ಲ? ನಾನು ಈ ಮನೆ ಮಗಳು, ಅವ್ರ ಥರ ಆಡದೆ ಬೇರೆ ಯಾರ ಥರ ಆಡ್ತೀನಿ? ತಗೊಳ್ಳಿ ಹಾಲು.
ಹಾಲು ಯಾಕ್ರಿ ತಂದ್ರೆ? ನೀವು ಬೇಕಾಗಿತ್ತು ಅಂತ ಹೇಳಿದ್ರಂತೆ. ನಾನು ಹೇಳದ್ನಾ? ಏನ್ ನೀವು ನಿಮ್ಮ ಮನೆಯವರು ಎಲ್ಲರೂ ಸುಳ್ಳು ಹೇಳದನಾ? ನೋಡಿ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಡಿ. ಅಷ್ಟಕ್ಕೂ ಈ ವಿಷಯದಲ್ಲಿ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ನಂಗೆ ಹಾಲು ಬೇಡ. ಅಷ್ಟೇ ತಾನೇ, ಬಿಡಿ. ಏನು ಬರೀ ಹಾಲು ಥರ ಕೇಳಿದ್ರ ಅಥವಾ ಇನ್ನೂ ಏನಾದರೂ ಹೇಳಿ ಕಳ್ಸಿದ್ರ? ಹಾಲು ತಗೊಂಡೋಗು, ನಿನ್ ಗಂಡನ ಜೊತೆ ಪ್ರೀತಿಯಿಂದ ಹೊಂದ್ಕೊಂಡು ಹೋಗು ಅಂದ್ರು. ನೋಡಿ, ನಿಮ್ಮ ಮನೆಯವ್ರು ಹೇಳಿರೋ ಥರ ಆಗಲಿ ಅವ್ರು ಅಂದ್ಕೊಂಡಿರೋ ಥರ ಆಗಲಿ ನಮ್ಮಿಬ್ಬರ ಮಧ್ಯೆ ಏನೂ ನಡೆಯಲ್ಲ. ಯಾಕೆ ನಡೆಯಲ್ಲ? ಏನ್ರಿ ನೀವು? ನಾನು ನಿಮ್ಮನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಜೊತೆ ಫಸ್ಟ್ ನೈಟ್ ಹೆಂಗ್ರಿ ಮಾಡ್ಕೊಳಕ್ಕಾಗತ್ತೆ? ಏನು ಹೇಳ್ತಿದ್ದೀರಾ? ಅಂದ್ರೆ ನಿಮ್ಗೇನು ಹೇಳಿಲ್ವಾ? ಹಾಲು ತಗೊಂಡು ಹೋಗು ಅಂತ ಅಷ್ಟೇ ಹೇಳಿದ್ದು. ಹೌದಾ? ಅಲ್ಲ ರೀ, ಅದ್ಯಾರೋ ಅಜ್ಜಿ ಬಂದಿದ್ರಲ್ಲ, ಅವರು ನಿಮ್ಮ ಅತ್ತೆ ಎಲ್ಲ ಸೇರಿಕೊಂಡು ಇವತ್ತು ನಮಗೂ ನಿಮಗೂ ಈ ಮನೇಲಿ ಮೊದಲನೇ ರಾತ್ರಿ ಒಟ್ಟಿಗೆ ಮಲ್ಕೋಬೇಕು ಅಂತೇನೋ ಮಾತಾಡ್ತಾ ಇದ್ರು. ನೋಡಿ, ನೀವು ಅಂದ್ರು ನಾನು ಇದಕ್ಕೆಲ್ಲ ಒಪ್ಪಲ್ಲ. ನಾನು ಯಾಕ್ರಿ ಒಪ್ಲಿ? ನಂಗೆ ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಒಳ್ಳೇದು. ಈಗ ಒಟ್ಟಿಗೆ ಒಂದೇ ರೂಮಲ್ಲಿ ಮಲ್ಗೋಕ್ಕಾಗಲ್ಲ, ಏನಾದರೂ ಮಾಡಿ. ನಂಗೊಂದು ಜುಗಾಡ ಐಡಿಯಾ ಇದೆ. ಜುಗಾಡ? ಏನು? ಇರಿ ರೀ, ಎಲ್ರಿ ಹೊಟ್ರಿ? ಅಯ್ಯೋ, ಒಂದ್ ನಿಮಿಷ ಇರ್ರಿ. ಸೌಂದರ್ಯ, ಸೌಂದರ್ಯ, ಸೌಂದರ್ಯ! ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನು ಗಾಬರಿ ಆಗೋದಲ್ಲ, ಇದನ್ನ ನೋಡಿದ್ರೆ ನೀನು ಗಾಬರಿ ಆಗ್ತೀಯಾ. ಏನದು? ನೋಡು. ಇದೆಲ್ಲಿಂದ ಸಿಕ್ತು ನಿಮಗೆ? ದೀಪಂಗೆ ಗೊತ್ತಿಲ್ಲದೆ ಫ್ರೆಂಡ್ ಒಬ್ಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟಲ್ಲಿ ಫಾಲೋ ಮಾಡ್ತಿದ್ದೆ. ಮೋಸ್ಟ್ಲಿ ಆ ಫೋಟೋನ ಆ ದೀಪನೇ ಹಾಕ್ಸಿದಾಳೆ ಅನ್ಸುತ್ತೆ. ನೋಡು, ಎಷ್ಟು ಅನ್ಯೋನ್ಯತೆಯಿಂದ ಒಬ್ರಿಗೊಬ್ರು ಹೇಗೆ ತಿನ್ನಿಸ್ತಾ ಇದ್ದಾರೆ, ಅದು ಒಂದೇ ಎಲೆನಲ್ಲಿ. ನನ್ಗೆ ಯಾಕೋ ಚಿರು ನಿನ್ನ ಹತ್ರ ಹೇಳ್ದಾಗೆ ನಡ್ಕೋತಿಲ್ಲ ಅನ್ಸುತ್ತೆ. ಅವನಿಲ್ಲಿ ಹೇಳಿದ್ದೇ ಬೇರೆ, ಅಲ್ಲಿ ನಡೀತಿರೋದೇ ಬೇರೆ. ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಚಿರು ಬದಲಾಗಲ್ಲ. ಅಲ್ಲ, ಅವನಿಗೆ ಎಷ್ಟೇ ರಾಜ ಮರ್ಯಾದೆ ಮಾಡಿದ್ರು ಅದು ಅವನಿಗೆ ಇಷ್ಟ ಆಗೋದಿಲ್ಲ. ಅಲ್ಲಿ ಅವಳನ್ನೊಬ್ಬಳನ್ನೇ ಬಿಟ್ಟು ಅವನೊಬ್ಬನೇ ವಾಪಸ್ ಬರೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ನಿನಗೇನೋ ಕಾನ್ಫಿಡೆನ್ಸ್ ಇರ್ಬೋದು, ಆದರೆ ನನಗೆ ಸಣ್ಣದಾಗಿ ಅನುಮಾನ ಬರ್ತಾ ಇದೆ. ಎಲ್ಲಿ ನೀನು ಅಂದ್ಕೊಂಡಿರೋದು ಉಲ್ಟಾ ಹೊಡೆಯುತ್ತೋ ಅಂತ. ಮಾತಿಗಂದೆ ಅಷ್ಟೇ ಸೌಂದರ್ಯ. ಚಿಕ್ಕತೆ, ನೀವೇ ಏನೇನೋ ಅನ್ಕೊಂಡು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ. ನಾನಾಗ್ಲಿ ಚಿರು ಆಗಲಿ ಕೊಟ್ಟ ಮಾತನ್ನ ಇಟ್ಟ ಹೆಜ್ಜೆನ ಯಾವತ್ತೂ ತಪ್ಪಲ್ಲ. ಅರವಿಂದ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಡೈನಿಂಗ್ ಹಾಲ್ಗೆ ಜಾನು. ಡೈನಿಂಗ್ ಹಾಲಿಗೆ ಯಾಕೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ? ಸರ್ಪ್ರೈಸ್! ವಾವ್ ಅರವಿಂದ್, ಇದೆಲ್ಲ ನನಗೋಸ್ಕರನೇ ಮಾಡಿದ್ದ? ಅಫ್ಕೋರ್ಸ್ ಜಾನು, ನಿನಗೋಸ್ಕರ ಅಲ್ಲದೆ ಇನ್ಯಾರಿಗೋಸ್ಕರ ಮಾಡಲಿ ಹೇಳು? ಇಷ್ಟು ದಿನಗಳಾದಮೇಲೆ ನನ್ನ ಕನಸು ನನ್ಸಾಗ್ತಾ ಇದೆ. ಅದಕ್ಕೆ ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಅರೇಂಜ್ ಮಾಡಿರೋದು. ನಿನ್ನ ಕನಸು ಅಂದರೆ? ಐ ಮೀನ್, ನೀನು ಹೀರೋಯಿನ್ ಆಗೋದು ನನ್ನ ಕನಸಲ್ವಾ? ಬಾ ಬಾ ಬಾ, ಸಿಕ್ 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 ಸಿಕ್. ಕಮ ಕೂತ್ಕೋ. ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅರವಿಂದ್. ಇಷ್ಟಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಹೇಗೆ ಜಾನು? ಇನ್ನೂ ನಾನು ಅಂದ್ಕೊಂಡಿರೋದು ಏನೇನೋ ಆಗೋದಿದೆ. ಅದೆಲ್ಲ ಆದಮೇಲೆ ಬೇಕಾದರೆ ಥ್ಯಾಂಕ್ ಯು ಹೇಳುವಂತೆ. ಇವತ್ತು ಇಲ್ಲಿ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದೀನಿ. ನಾಳೆ ನಾನು ದೊಡ್ಡ ಹೀರೋಯಿನ್ ಆದಮೇಲೆ
5 ಸ್ಟಾರ್ ಹೋಟ್ಲಲ್ಲಿ ಡ್ರಿಂಕ್ಸ್ ಪಾರ್ಟಿ ಮಾಡ್ತೀನಿ ಅಂತ ನೆನೆಸ್ಕೊಂಡ್ರೆ ಥ್ರಿಲ್ ಅನ್ಸುತ್ತೆ. ಜಾನು ಟೇಸ್ಟ್ ಮಾಡು. ನಿನ್ನಲ್ಲಿ ಕಾಣಿಸ್ತಿರೋ ಈ ಖುಷಿ ಇವತ್ತೇ ಲಾಸ್ಟ್ ಕಣೆ. ನಾಳೆಯಿಂದ ನಿನ್ನಂತೊಳೊಬ್ಳು ಇದ್ಲು ಅನ್ನೋ ಕುರುಹು ಕೂಡ ಈ ಪ್ರಪಂಚದ ಮೇಲೆ ಇರಲ್ಲ. ಜಾನು ಹೇಗಿದೆ ಟೇಸ್ಟ್? ತುಂಬ ಎಮ್ಮಿ ಆಗಿದೆ. ಅರವಿಂದ್, ಆಕಾಶದಲ್ಲಿ ಮಿಂಚೋ ನಕ್ಷತ್ರದ ಥರ ನಾಳೆ ನಾನು ದೊಡ್ಡ ಸ್ಟಾರ್ ಆಗ್ತೀನಲ್ವಾ? ಖಂಡಿತ ಜಾನು, ನೀನು ಸ್ಟಾರ್ ಆಗಿ ಮಿಂಚೋದನ್ನ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ಸಾರಿ. ಯಾಕೆ? ಇಷ್ಟು ದಿನ ನಾನು ನಿಮ್ಮ ಜೊತೆ ಇದ್ರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ನಿಮಗೆ ಬೈದಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ಜಗಳನೂ ಆಡಿದ್ದೀನಿ. ಆದರೆ ಅದನ್ನು ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ದೆ ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರಲ್ಲ, ಇದನ್ನು ನಾನು ಲೈಫ್ ಲಾಂಗ್ ಮರೆಯಲ್ಲ ಅರವಿಂದ್. ಜಾನು, ನಿನ್ನ ಡ್ರೀಮು ನನ್ನ ಡ್ರೀಮ್ ಅಲ್ವಾ? ನಾಳೆ ದಿನ ನೀನು ಬೆಳೆದ ಮೇಲೆ ನನ್ನನ್ನು ಮರೆಯಲ್ಲ ತಾನೇ? ಖಂಡಿತ ಇಲ್ಲ. ಯಾವತ್ತಿದ್ರೂ ನೀವೇ ನನ್ನ ಸೋಲ್ಮೇಟ್. ಒಂದು ವೇಳೆ ನಾನು ನಿಮ್ಮ ಜೊತೆ ಬರದೆ ನಮ್ಮ ಮನೆಯವ್ರು ತೋರಿಸಿದ ಹುಡುಗನ ಮದುವೆ ಆಗಿದ್ದರೆ ನಾನು ಯಾವತ್ತೂ ಹೀರೋಯಿನ್ ಆಗ್ತಾನೆ ಇರಲಿಲ್ಲ. ಆ ದೀಪ ಶ್ರೀಮಂತರು ಮನೆಯವ್ರನ್ನ ಮದುವೆ ಆಗಿದ್ದೀನಿ ಅಂತ ತುಂಬ ಮೆರೀತಿದ್ದಾಳೆ. ಸದ್ಯದಲ್ಲೇ ನಾನು ದೊಡ್ಡ ಹೀರೋಯಿನ್ ಆಗಿ ಅವಳ ಹೊಟ್ಟೆ ಉರಿಸ್ತೀನಿ. ಯಾವತ್ತಿದ್ರೂ ಅವಳಿಗಿಂತ ನಾನೇ ಟಾಪಲ್ಲಿರಬೇಕು. ಎಲ್ಲರೂ ನನ್ನ ಬೆಳವಣಿಗೆ ನೋಡಿ ಹೊಟ್ಟೆ ಉರ್ಕೋಬೇಕು. ಖಂಡಿತ ಜಾನು, ನಾಳೆಯಿಂದ ನಿನ್ನ ಹಣೆ ಬರನೇ ಚೇಂಜ್ ಆಗುತ್ತೆ. ಎಲ್ರಿ ಹೋಗಿದ್ರಿ? ಈರುಳ್ಳಿ ತರಕ್ಕೆ. ನಾನು ನೀವು ಒಟ್ಟಿಗೆ ಮಲ್ಕೊಳ್ದಿರಂಗೆ ಏನಾದ್ರು ಮಾಡಿ ಅಂದ್ರೆ ಈರುಳ್ಳಿ ತಂದಿದ್ದೀರಲ್ರಿ. ಈರುಳ್ಳಿಯಿಂದಾನೆ ನಾವು ಬೇರೆ ಬೇರೆ ಮಲ್ಗೋ ತರ ಆಗೋದು. ಆ ಶಕ್ತಿ ಇದೆ. ಏನೇನೋ ಹೇಳ್ಬೇಡ್ರಿ, ನಂಬಕ್ಕಾಗಲ್ಲ. ನಂಬಲೇಬೇಕು, ತಗೊಳ್ಳಿ. ಹಸಿ ಈರುಳ್ಳಿ ಯಾರೇ ತಿಂತಾರೆ? ಬಾಯಿ ವಾಸನೆ ಬರುತ್ತೆ. ಅಯ್ಯೋ, ತಿನ್ನಕ್ಕಲ್ಲ, ಇಟ್ಕೊಳ್ಳಿ. ಎಲ್ಲಿಟ್ಕೋಬೇಕು? ಕಂಕ್ಲಲ್ಲಿ ಇಟ್ಕೊಳ್ರಿ. ಏನಾಗುತ್ತೆ ಅವಾಗ? ಜ್ವರ ಬರುತ್ತೆ. ಆಮೇಲೆ ನೀವು ಅನ್ಕೊಂಡಿರೋ ಥರನೇ ನಾವು ಬೇರೆ ಬೇರೆ ಮಲ್ಕೋಬೋದು. ತಗೊಳ್ಳಿ. ಈರುಳ್ಳಿ ಕಂಕ್ಳಲ್ಲಿ ಇಟ್ಕೊಂಡ್ರೆ ಜ್ವರ ಬರುತ್ತಾ? ಫಸ್ಟ್ ಟೈಮ್ ಕೇಳ್ತಿರೋದು. ಕೊಡಿ. ಕಂಕ್ಳಲ್ಲಿ ತಾನೆ? ಅಯ್ಯೋ, ಹಿಂಗಲ್ಲ. ಬಟ್ಟೆ ಅಲ್ಲಿ ಹೋಗ್ರಿ, ಒಳಗೆ ಇಟ್ಕೋತೀನಿ. ತಿರ್ಗೊಳ್ಳಿ ಆ ಕಡೆ. ಹಿಂಗೆ ತಿರ್ಗಿರಿ. ಹಾ, ಆಯ್ತಾ? ಒಂದು ನಿಮಿಷ. ಆಯ್ತಾ? ಹಾ, ಆಯ್ತು. ಏನ್ರಿ ನನ್ನೇ ನೋಡ್ತಾ ಇದ್ದೀರಾ? ನಿಮ್ಮನ್ನ ಯಾಕೆ ನೀವು ನೋಡ್ಲಿ? ಮೈ ಬಿಸಿ ಆಗ್ಲಿ ಅಂತ ಕಾಯ್ತಿದ್ದೀನಿ. ಏನು ನೀವು ಕಾಯ್ತಿದ್ರೆ ನನ್ನ ಮೈ ಕಾದು ಬಿಡುತ್ತಾ? ಅದೇನಾಗುತ್ತೋ ನೋಡ್ತೀನಿ. ನಿಜವಾದ ವರ್ಕ್ ಆಗುತ್ತಾ? ಬರ್ತಿದೆ. ಮೈಕೈ ಬಿಸಿ ಆಗ್ತಿದ್ಯಾ? ಆಗ್ತಿದೆ. ಏನ್ರಿ ಮಾಡ್ತಿದ್ದೀರಾ? ಹಣೆ ಬಿಸಿ ಆಯ್ತಾ ಅಂತ ನೋಡಿದೆ. ನನ್ನ ಕೇಳಿದ್ರೆ ನಾನೇ ಹೇಳಲ್ವಾ? ಏನೋ ಒಂದು ನೆಪ ಇಟ್ಕೊಂಡು ಮೈ ಮುಟ್ಟೋದು. ನಿಮ್ಮನ್ನು ಮುಟ್ಬಿಟ್ಟು ನನ್ಗೇನ್ರಿ ಲಾಭ? ಯಾರಿಗೆ ಗೊತ್ತು? ನೋಡಿ, ಹಿಂಗೆಲ್ಲ ಮಾತಾಡ್ಬೇಡಿ, ನಂಗೆ ಇಷ್ಟ ಆಗಲ್ಲ. ಈಗೇನು ಜಗಳ ಆಡ್ಬೇಕಾ? ಬೇಡ. ಈಗ ಮೈ ಬಿಸಿ ಆಯ್ತಲ್ಲ, ಮುಂದೇನು ಮಾಡಬೇಕು? ಇನ್ನೇನು, ಜ್ವರ ಬಂತು ಅಂತ ಆಯ್ತಲ್ವಾ? ನಿಜವಾಗ್ಲೂ ಜ್ವರ ಬಂತೇನ್ರಿ? ನಿಜವಾಗ್ಲೂ ಜ್ವರ ಬಂದಿಲ್ಲ. ಜ್ವರ ಬಂದಾಗ ಹೆಂಗ್ ಮೈಕೈ ಬಿಸಿ ಆಗುತ್ತೋ ಹಂಗಾಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೋಗುತ್ತೆ. ಸರಿ, ಮಲ್ಕೊಳ್ಳಿ. ನಾನು ಯಾಕ್ರಿ ಮಲ್ಕೊಳ್ಳಿ? ನೀವು ಬೇರೆ ಇಲ್ಲೇ ಇದ್ದೀರಾ. ನೀವು ಇಲ್ಲಿಂದ ಹೋಗೋವರೆಗೂ ನಾನು ಮಲ್ಕೊಳ್ಳಲ್ಲ.
ಯಾಕ್ರಿ ಒಳ್ಳೆ ಹಳ್ಳೆನೆ ಕುಡ್ದೋರ್ ಥರ ಆಡ್ತೀರಾ? ನೀವು ಮಲ್ಕೊಳ್ಳಿ, ನನ್ನ ಮನೆಯವ್ರನ್ನ ಕರ್ಕೊಂಡು ಬರ್ತೀನಿ. ಅವ್ರು ಬಂದಾಗ ಚಳಿ ಜ್ವರ ಬಂದಾಗ ನಡ್ತಾರಲ್ವ, ಹಂಗೆ ಮಾಡಿ. ಓ ನಾಟಕ. ರೀ ಯಾಕ್ರಿ ಕಿಟಕಿ ಆಗ್ತಿದ್ದೀರಾ? ಚಳಿ ಜ್ವರ ಬಂದಾಗ ಗಾಳಿ ಒಳಗಡೆ ಬಿಡಬಾರ್ದು, ಅವನ್ನ ಸರಿ ನಂಬಿಸ್ಬೇಕು. ಲಾಜಿಕ್ಕು. ಓ ಹಾಕಿ ಹಾಕಿ. ಇವಾಗ ಹೋಗಿ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ನಡುತ್ತಾ ಇರಿ. ಇನ್ನೊಂದು ದಿನ ಬಿಟ್ಕೊಳ್ಳಿ. ನಡುತ್ತಾ ಇರಿ.